ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆರ್.ಕೆ. ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂದರೆ, ನಿಮ್ಮ ಒಂದು ಸ್ಯಾಟ್ಸ್ ಐ ಡಿ ಅಂದರೆ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ದು ಐ ಡಿನ ನೀವು ಹೇಗೆ ನೋಡುವುದು, ಹೇಗೆ ಅದನ್ನು ನಿಮ್ಮ ಸ್ಯಾಟ್ಸ್ ಐ ಡಿನ ತಿಳ್ಕೊಳ್ಳೋದು ಹೇಗೆ, ಅದೇ ಥರದಾಗಿ ನಿಮ್ಮ ಒಂದು ಪ್ರೀ ಮೆಟ್ರಿಕ್ ಸ್ಟೂಡೆಂಟ್ಗಳಿಗೆ ಸ್ಕಾಲರ್ಶಿಪ್ ಹಣವನ್ನು ಜಮಾ ಮಾಡ್ತಾ ಇದ್ದಾರೆ, ಆ ಒಂದು ಹಣ ಜಮಾ ಆಗಿದೆಯಲ್ಲ ಅಂತ ಸ್ಟೇಟಸನ್ನು ನೋಡುವುದು ಹೇಗೆ, ಸ್ಯಾಟ್ಸ್ ಐ ಡಿ ಹಾಕಿ ಸ್ಯಾಟ್ಸ್ ಗುರುತಿನ ಚೀಟಿ ನಂಬರನ್ನು ಹಾಕಿ ನೀವು ಒಂದು ಸ್ಕಾಲರ್ಶಿಪ್ ಹಣ ಬಂದಿದೆ ಇಲ್ಲ ಅಂತ ನೀವು ಸ್ಟೇಟಸನ್ನು ನೋಡುವುದು ಹೇಗೆ ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಬಾಜು ಬರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡ್ಕೋದ್ರಿಂದ ನಾವು ನಿಮಗೆ ಮುಂದೆ ಹಾಕುವಂಥ ವಿಡಿಯೋ ನಿಮಗೆ ಆದಷ್ಟು ಬೇಗ ರೀಚ್ ಆಗುತ್ತೆ, ನೀವು ಬೇಗ ನೋಡ್ಬೋದು. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಸ್ಯಾಟ್ಸ್ ಐ ಡಿ ಫಸ್ಟ್ ನಾನು ನಿಮಗೆ ಬಹಳ ಜನ ಕನ್ಫ್ಯೂಷನ್ಲಿದ್ದಾರೆ. ಸ್ಯಾಟ್ಸ್ ಐ ಡಿ ಅಂದರೆ ಏನು ಅಂತ ತಿಳಿಸ್ಕೊಡ್ತೀನಿ. ಸ್ಯಾಟ್ಸ್ ಐ ಡಿ ಅಂತಂದರೆ ಇದು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಏನು ವಿದ್ಯಾರ್ಥಿಗಳು ಇರ್ತಾರೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಏನು ಓದ್ತಿರ್ತಾರೆ ಅಂಥ ವಿದ್ಯಾರ್ಥಿಗಳು ಅಂದರೆ ಪ್ರೀ ಮ್ಯಾಟ್ರಿಕ್ 1ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕ ಓದುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಸ್ಯಾಟ್ಸ್ ಐ ಡಿ ಇರುತ್ತೆ. ಆಫ್ಟರ್ ಪ್ರೀ ಮ್ಯಾಟ್ರಿಕ್ ಅಂದರೆ ಪೋಸ್ಟ್ ಮ್ಯಾಟ್ರಿಕ್ ಏನಿರ್ತಾರಲ್ಲ ಅವರಿಗೆ ಸ್ಯಾಟ್ಸ್ ಐ ಡಿ ಬೇಕಾಗುವ ಜರುರತ್ತಿರೋದಿಲ್ಲ. ಸೊ ಹಿಂಗಾಗಿ ಸ್ಯಾಟ್ಸ್ ಐ ಡಿ ಯಾರಿಗೆ ಅವಶ್ಯಕತೆ ಇರುತ್ತೆ, ಯಾರಿಗೆ ಅಂದರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಯಾಟ್ಸ್ ಐ ಡಿ ಬೇಕಾಗುತ್ತೆ. ನಿಮ್ಮ ಈಗ ಸ್ಯಾಟ್ಸ್ ಐ ಡಿ ಯಾವುದಕ್ಕೋಸ್ಕರ ಬೇಕು ಅಂತಂದರೆ, ಈಗ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅರ್ಜಿ ಹಾಕಿದಾಗ ಅಥವಾ ಸ್ಕೂಲಲ್ಲಿ ಆಟೋಮೆಟಿಕ್ ಅವರು ಹಾಕಿರ್ತಾರೆ, ಆ ಒಂದು ಅರ್ಜಿ ಹಾಕಿದಾಗ ಈಗ ವಿದ್ಯಾರ್ಥಿಗಳಿಗೆ ಹಣ ಜಮಾ ಮಾಡ್ತಾ ಇದ್ದಾರೆ. ನಿಮಗೂ ಆ ಒಂದು ಹಣ ಜಮಾ ಆಗಿದ್ದಿಲ್ಲ ಅಂತ ಸ್ಥಿತಿ ನೋಡಬೇಕಾದ್ರೆ ನಿಮಗೆ ಸ್ಯಾಟ್ಸ್ ಐ ಡಿ ಬೇಕಾಗುತ್ತೆ. ಸ್ಯಾಟ್ಸ್ ಐ ಡಿ ನೋಡಬೇಕಾದ್ರೆ ಒಂದು ವೆಬ್ಸೈಟ್ಗೆ ಬರಬೇಕಾಗ್ತದೆ. ಈ ವೆಬ್ಸೈಟಲ್ಲಿ ನೋಡ್ತಿರ್ಬೋದು, ನೋ ಮೈ ಸ್ಯಾಟ್ಸ್ ಐ ಡಿ ಅಂತ. ಸೊ ಈ ಒಂದು ಸ್ಯಾಟ್ಸ್ ಐ ಡಿ ನೋಡಬೇಕಾದ್ರೆ ಒಂದಿಷ್ಟು ಡೀಟೇಲ್ಸನ್ನು ಹಾಕಬೇಕಾಗ್ತದೆ, ನಿಮ್ಮ ಡೀಟೇಲ್ಸು. ಈ ಒಂದು ವೆಬ್ಸೈಟಿಗೆ ಬರಬೇಕಾದ್ರೆ ನೀವು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ ಗೌರ್ಮೆಂಟ್ ವೆಬ್ಸೈಟ್ಗೆ ಬರಬೇಕು. ಗೌರ್ಮೆಂಟ್ ವೆಬ್ಸೈಟ್ ಬಂದ ಮೇಲೆ ಇಲ್ಲಿ ಕೆಳಗಡೆ ಇಲ್ಲಿ ಕಾಣ್ತಾ ಇದೆಯಲ್ಲ ನನ್ನ ಸ್ಯಾಟ್ಸ್ ಐ ಡಿ ಅಂತ. ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ನನ್ನ ಸ್ಯಾಟ್ಸ್ ಐ ಡಿ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಈ ಪೇಜನ್ನು ಓಪನ್ ಆಗುತ್ತೆ ಫ್ರೆಂಡ್ಸ್. ಬೇಕಿದ್ರೆ ಈ ಪೇಜ್ದು ಡೈರೆಕ್ಟು ಒಂದು ಲಿಂಕ್ ಬೇಕಿದ್ರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಕೂಡ ಬರ್ಬೋದು. ಅಲ್ಲಿ ಏನಾದರೂ ಒಂದು ವೇಳೆ ಓಪನ್ ಆಗಲಿಲ್ಲ ಅಂತಂದರೆ ನೀವು ಇದು ಕೂಡ ನಾನು ನಿಮಗೆ ಗೌರ್ಮೆಂಟ್ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಇಲ್ಲಿ ಬಂದು ನನ್ನ ಸ್ಯಾಟ್ಸ್ ಐ ಡಿ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೂಡ ನಿಮಗೆ ಇದು ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಾಗ ಒಂದಿಷ್ಟು ಇನ್ಫಾರ್ಮೇಷನ್ ಹಾಕಬೇಕಾಗ್ತದೆ. ಇಲ್ಲ ನಿಮ್ಮ ಡಿಸ್ಟ್ರಿಕ್ಟ್ ನೇಮನ್ನು ಹಾಕಬೇಕು, ನಿಮ್ಮ ಒಂದು ತಾಲೂಕು ನೇಮ್ ಹಾಕಬೇಕು, ನಿಮ್ಮ ಒಂದು ಕ್ಲಸ್ಟರ್ ಅಂದರೆ ಯಾವ ಊರಲ್ಲಿ ನಿಮ್ಮ ಒಂದು ಸ್ಕೂಲ್ ಇದೆ, ಊರನ್ನು ಹಾಕಬೇಕು. ಅದಾದಮೇಲೆ ಇಲ್ಲಿ ಆಟೋಮೆಟಿಕ್ ಆಗಿ ಸ್ಕೂಲ್ ನೇಮ್ಸ್ ಬರ್ತದೆ. ಇಲ್ಲಿ ನೀವು ಸ್ಕೂಲ್ ನೇಮನ್ನು ಸೆಲೆಕ್ಟ್ ಮಾಡಿದಾಗ ಸ್ಕೂಲ್ ಕೋಡ್ ಬರುತ್ತೆ. ಆಮೇಲೆ ನಿಮ್ಮ ಒಂದು ಸ್ಟೂಡೆಂಟ್ ನೇಮ್ ಯಾವ ಥರ ಇದೆ, ಡೇಟ್ ಆಫ್ ಬರ್ತ್ ಏನಿದೆ, ಹುಡುಗ ಅಥವಾ ಹುಡುಗಿನ ಕೊಟ್ಟು ನೀವು ಸರ್ಚ್ ಅಂತ ಕೊಟ್ಟಾಗ ಇಲ್ಲಿ ಕೆಳಗಡೆ ನಿಮ್ಮ ಒಂದು ಸ್ಯಾಟ್ಸ್ ಐ ಡಿ ನಂಬರ್ ಬರುತ್ತೆ. ಅದರಿಂದ ನೀವು ಸ್ಕಾಲರ್ಶಿಪ್ ಸ್ಟೇಟಸನ್ನು ತಿಳ್ಕೊಬೋದು. ಸೊ ಇಲ್ಲಿ ಈ ಸ್ಯಾಟ್ಸ್ ಐ ಡಿ ಕೂಡ ಇಲ್ಲಿ ಬಂದುಬಿಡುತ್ತೆ. ಆ ಸ್ಯಾಟ್ಸ್ ಐ ಡಿ ತೊಗೊಂಡು ನೀವು ಸ್ಕಾಲರ್ಶಿಪ್ಗೆ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಈಗ ನಿಮ್ಮ ಹತ್ರ ಒಂದು ಸ್ಯಾಟ್ಸ್ ಐ ಡಿ ಬಂದಾಗ ಅದನ್ನು ನೀವು ಹೇಗೆ ಚೆಕ್ ಮಾಡುವುದು ಅಂತಂದರೆ, ಇದು ಕೂಡ ಒಂದು SSP ಪೋರ್ಟಲಲ್ಲೇ ಬರುತ್ತೆ. ನೀವು ಗೂಗಲಲ್ಲಿ ಹೋಗಿ SSP ಸ್ಟೇಟಸ್ ಅಂತ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಒಂದು SSP ಸ್ಟೇಟಸ್ ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿ. ಬೇಕಿದ್ರೆ ನಾನು ನಿಮಗೆ ಇದರ ಲಿಂಕು ಡೈರೆಕ್ಟಾಗಿ ಕೊಟ್ಟಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಸ್ಟೇಟಸನ್ನು ಸೆಲೆಕ್ಟ್ ಮಾಡ್ಕೋಬೋದು. ನಿಮ್ಮ ಒಂದು ಇಲ್ಲಿ ನಿಮ್ಮ ನೋಡಿರುವಂಥ ಸ್ಯಾಟ್ಸ್ ಐ ಡಿಯನ್ನು ತೊಗೊಂಡು ಬಂದು ಇಲ್ಲಿ ಎಂಟ್ರಿ ಮಾಡಿ. ಅದಾದಮೇಲೆ ನಿಮ್ಮ ಒಂದು ಯಾವ ಒಂದು ಸ್ಕಾಲರ್ಶಿಪ್, ಯಾವ ವರ್ಷದಲ್ಲಿ ಸ್ಕಾಲರ್ಶಿಪ್ ಬೇಕಾಗಿದೆ ಆ ವರ್ಷನ ಕ್ಲಿಕ್ ಮಾಡಿ. ಇಲ್ಲಿ ಹುಡುಕಿ ಅಥವಾ ಫೈಂಡ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಒಂದು ಸ್ಯಾಟ್ಸ್ ಐ ಡಿಗೆ ವಿದ್ಯಾರ್ಥಿ ವೇತನ ಅಥವಾ ಸ್ಕಾಲರ್ಶಿಪ್ ಬಂದಿದ್ದರೆ ಈ ಥರ ಒಂದು ಡೀಟೇಲ್ಸ್ ಬರುತ್ತೆ. ನಿಮ್ಮ ಸ್ಯಾಟ್ಸ್ ಐ ಡಿ ಇರುತ್ತೆ, ನಿಮ್ಮ ಹೆಸರು ಇರುತ್ತೆ, ಸ್ಕೂಲ್ ನೇಮ್ ಇರುತ್ತೆ, ಯಾವ ವರ್ಗ ಇದೆ, ಆಮೇಲೆ ಎಷ್ಟು ಅಮೌಂಟನ್ನು ಒಂದು ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ತಿರ್ಬೋದು. ಇಷ್ಟು ಹಣ ನಿಮಗೆ ಒಂದು ಸ್ಕಾಲರ್ಶಿಪ್ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಈ ಥರ. ಆಮೇಲೆ ಆಧಾರ್ ಲಿಂಕ್ ಸೀಡ್ ಆಗಿದೆ ಇಲ್ಲ ಅಂತ ಕೂಡ ಇಲ್ಲಿ ಡೀಟೇಲ್ಸ್ ಇರುತ್ತೆ. ಬ್ಯಾಂಕಿಗೆ ಆಧಾರ್ ಲಿಂಕ್ ಆಗಿದ್ದರೆ ಪೇಮೆಂಟ್ ಕೂಡ ಬ್ಯಾಂಕಿಗೆ ಜಮಾ ಆಗುತ್ತೆ ಫ್ರೆಂಡ್ಸ್. ಸೊ ಈ ಥರ ಒಂದು ನಿಮ್ಮ ಒಂದು ಸ್ಯಾಟ್ಸ್ ಐ ಡಿನ ನೋಡುವುದು ಹೇಗೆ, ಮತ್ತು ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಈಗ ಹಣ ಜಮಾ ಮಾಡ್ತಿದ್ದಾರೆ, ಆ ಹಣನ ಜಮಾ ಆಗಿದೆ ಇಲ್ಲ ಅಂತ ಚೆಕ್ ಮಾಡೋದು ಹೇಗೆ ಅಂತ ಎರಡೂ ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.